ಪ್ರಚಾರ ಮಾಡಿದ್ ಕೂಡ. ನೋಡಿ, ನಾವು ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು, ರಾಜಕೀಯ ಪಂಡಿತರು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳಾಗಿಲ್ಲ ನಮ್ಮ ಜನಸಾಮಾನ್ಯರು. ಇಲ್ಲದೆ ಹೋದರೆ ದೇವರಾಜ ಅರಸು ಅವ್ರ ಜಾತಿಯಿಂದ ಅವ್ರೊಬ್ಬರೇ ಮೇಲೆ ಕರ್ನಾಟಕದ ಅಸೆಂಬ್ಲಿ 37 ವರ್ಷ ಇದ್ರು ದೇವರಾಜ ಅರಸು. 8 ವರ್ಷಗಳ ಕಾಲ ಸತತವಾಗಿ ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಕುರುಬು, ಈ ಒಕ್ಕಲಿಗರು ಲಿಂಗಾಯತ ಹೋಲಿಸಿದ್ರೆ ಸಿದ್ದರಾಮಯ್ಯನವ್ರ ಕುರುಬ ಸಮಾಜ ಅಷ್ಟು ದೊಡ್ಡದೇನಲ್ಲ. ಆದರೆ ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವ ಕೂಡ ಜನ ಬೆಲೆ ಕೊಡ್ತಾರೆ ಜನಸಾಮಾನ್ಯರು. ಎಲ್ಲ ಒಂದು ಕಡೆ ಅವ್ರ ನೇರವಂತಿಕೆ ಇದೆ, ಸರಳತೆ ಇದೆ, ಒಂದು ದೇಶಿತನ ಇದೆ, ಕೆಲವು ಗುಣಗಳೆಲ್ಲ ಆಕರ್ಷಿತರಾಗ್ತಾ ಇರ್ತಾರೆ. ಆಮೇಲೆ ಬದಲಾವಣೆ ಬೇಕು ಕೇವಲ ವ್ಯಕ್ತಿಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಅಥವಾ ಪಕ್ಷಗಳ ಬದಲಾವಣೆ ಅಲ್ಲ. ಇವತ್ತು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಂಡಿಯನ್ ವೋಟರ್ಸ್ ವಾಂಟ್ ದ ನ್ಯೂ ಜನರೇಷನ್, ಎ ಜನರೇಷನಲ್ ಚೇಂಜ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಪಬ್ಲಿಕ್ ಅಫೇರ್ಸ್. ಹಂಗಂದು ಮಾತ್ರಕ್ಕೆ ಇವ್ರನ್ನೆಲ್ಲ ಹಿರಿಯರನ್ನೆಲ್ಲ ಓಡಿಸ್ಬಿಡೋದು, ಸಣ್ಣ ಪುಟ್ಟ ಹಾಫ್ ಟಿಕೆಟ್ಗಳನ್ನೆಲ್ಲ ಮುಖ್ಯಮಂತ್ರಿ ಮಾಡೋದು ಅಂತಲ್ಲ. ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿನೇ ನಿರೀಕ್ಷಿಸ್ತಾ ಇರ್ತಾರೆ. ನರೇಂದ್ರ ಮೋದಿ 2001 ಅಕ್ಟೋಬರ್ 4 ಏನೂ ಆಗಿರಲಿಲ್ಲ, ಒಂದು ಮುನ್ಸಿಪಾಲಿಟಿ ಮೆಂಬರೂ ಆಗಿರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆ ಇರಲಿಲ್ಲ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಸ್ವಂತ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಅಲ್ಲಿ ಬಿಹಾರ್ನಲ್ಲಿರೋ, ಗುಜರಾತ್ನಲ್ಲಿರೋ ಪಟೇಲ್ ಪಾಟೀದಾರರು, ಬನಿಯಾಗಳು, ಕ್ಷತ್ರಿಯಸು, SC ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಇದ್ರು. ಇವ್ರ ಪಾಪ್ಯುಲೇಷನ್ ಏನೂ ಇಲ್ಲ. ಮೋದ್ಗಂಚಿ ಅನ್ನೋದು ತೇಲಿ ಸಮಾಜದಲ್ಲಿ ಒಂದು ಸಣ್ಣ ಪಂಗಡ. ಅಂಥ ವ್ಯಕ್ತಿ 25 ವರ್ಷಗಳಿಂದ ಸತತವಾಗಿ ನಂಬರ್ 1 ಸ್ಥಾನದಲ್ಲಿ ಇದ್ದಾನೆ ಅಂತಂದರೆ ಭಾರತದ ಪ್ರಜಾಪ್ರಭುತ್ವದ ಸೊಗಸುಗಾರಿಕೆ ಅದು. ಅಂದರೆ ಜನರಿಗೆ ಒಂದು ರಾಜಕೀಯ ವಿವೇಕ ಇದೆ. ಬರೀ ಜಾತಿ ಒಂದೇ ನೋಡಿ ಎಲೆಕ್ಟ್ ಮಾಡಲ್ಲ. ಕರ್ನಾಟಕದಲ್ಲಿ ನೋಡಿ ಒಬ್ಬ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ. ಅದೆಲ್ಲ ಒಂದು ದೊಡ್ಡ ಅಗಾಧವಾದ ಒಂದು ನಮ್ಮ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಯ ಒಂದು ದಿಗ್ವಿಜಯ ಅದು. ಆ ಥರದ ಉದಾಹರಣೆಗಳು. ಸೊ ನಿತೀಶ್ ಕುಮಾರ್ ಇವೆಲ್ಲರಿಗಿಂತಲೂ ವಿಶಿಷ್ಟವಾಗಿ, ಆಮೇಲೆ ಇವರು ಕೂಡ ಅವರು ವಂಶ ಪಾರಂಪರ್ಯ ಅಂತಂದರೂ ಕೂಡ ನವೀನ್ ಪಟ್ನಾಯಕ್ 23 ವರ್ಷ ಮುಖ್ಯಮಂತ್ರಿ ಆಗಿತ್ತು. ಅವ್ರಿಗೆ ಒರಿಸ್ಸಾ ಭಾಷೆ ಕೂಡ ಬರ್ತಾ ಇರಲಿಲ್ಲ, ಆದರೆ ಜನರ ಹೃದಯ ಭಾಷೆ ಅವ್ರಿಗೆ ಗೊತ್ತಿತ್ತು. ಹಿ ವಾಸ್ ಅನ್ ಇಂಗ್ಲಿಷ್ ಮ್ಯಾನ್ ಬೈ ಹಿಸ್ ಟೆಂಪರ್ಮೆಂಟ್ ಆ್ಯಂಡ್ ಹಿಸ್ ಬ್ಯಾಕ್ಗ್ರೌಂಡ್. ಹಿ ವಾಸ್ ಅ ರೈಟರ್, ಹಿ ವಾಸ್ ಅ ಪೇಂಟರ್. ಅವ್ರ ಪ್ರವೃತ್ತಿನೇ ಬೇರೆ ಇತ್ತು. ಅದೇ ರೀತಿ ಪ್ರಶಾಂತ್ ಕಿಶೋರ್ ಒಂದು ತೃತೀಯ ಶಕ್ತಿಯ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ವಿದ್ಯಾವಂತ ಯುವಕ, ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋ ವ್ಯಕ್ತಿ, ಹಲವಾರು ಹಿರಿಯ ನಾಯಕರುಗಳಿಗೆ ಸಲಹೆಗಾರರಾಗಿದ್ದರು. ತೃಣಮೂಲ ಕಾಂಗ್ರೆಸ್ ಜೊತೆಗೂ ಇದ್ದರು, ಜಗನ್ಮೋಹನ್ ರೆಡ್ಡಿ ಜೊತೆಗೆ ಇದ್ದರು, ಆಮೇಲೆ ನರೇಂದ್ರ ಮೋದಿ ಅವ್ರ ಜೊತೆಗೂ ಇದ್ದರು. ಆಮೇಲೆ ಇವರೇ ನಿತೀಶ್ ಕುಮಾರ್ ಜೊತೆಗೆ ಅವ್ರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಟ್ಬಿಟ್ಟಿದ್ರು. ಅಲ್ಲೆಲ್ಲ ಸ್ವಲ್ಪ ಓವರ್ ಸ್ಮಾರ್ಟ್ ಆದ್ರು ಅಂತ ಕಾಣುತ್ತೆ. ಪ್ರಶಾಂತ್ ಕಿಶೋರ್ ಅವರೇ ಬಿಟ್ಟು ಹೋಗುವಂಥ ಸ್ಥಿತಿ ಬಂತು. ಆದರೆ ಬೇರೆ ಬೇರೆ ತಲೆಮಾರುಗಳ ಬೇರೆ ಬೇರೆ ಪಕ್ಷಗಳ ನಾಯಕರು ನೋಡಿದ ಮೇಲೆ ತಂದೆ ಆದ ಒಂದು ರಾಜಕೀಯ ಪ್ರಣಾಳಿಕೆ ತಯಾರು ಮಾಡಿದ್ದಾರೆ. ಯಾಕೆ ಆಗಬಾರ್ದು? ಆ ಪ್ರಯೋಗ ನಡೀಲಿ. ಬರೀ ಚುನಾವಣೆ ಗೆಲ್ಲೋದಷ್ಟೇ ರಾಜಕಾರಣ ಅಲ್ಲ ಸರ್. ನನಗೆ ಈ ಪೊಲಿಟಿಕಲ್ ಸೈನ್ಸ್ ನ ವಿಧೇಯ ವಿದ್ಯಾರ್ಥಿನಿಯಾಗಿ ಒಂದು ಕುತೂಹಲ ಇದೆ. ಒಂದು ಆಲ್ಟರ್ನೇಟಿವ್ ನೆರೇಟಿವ್. ಸರಿ ಸರ್, ನೋಡಿ ಬಿಜೆಪಿ ಅವರು ದುಡುಕಿದ್ರು ನೋಡಿ. ತಮಿಳುನಾಡಿನಲ್ಲಿ ನಮ್ಮ ಅಣ್ಣಾಮಲೈ ಒಂದು ಆಲ್ಟರ್ನೇಟಿವ್ ನೆರೇಟಿವ್ ತಂದುಬಿಟ್ಟಿದ್ರು. ಯಾಕಂದ್ರೆ 58 ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನು ಸೋರಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು? ದ್ರಾಮಕ ಪಕ್ಷಗಳು ಆಂಟಿ ಹಿಂದಿ, ಆಂಟಿ ಬ್ರಾಹ್ಮಿನ್, ಜಾತಿನಿಂದನೆ ಮತ್ತು ಭಾಷಾ ದ್ವೇಷ, ಅದಕ್ಕೆ ಪರ್ಯಾಯವಾದ ನೆರೇಟಿವ್ ಅವ್ರು ಡೆವಲಪ್ ಮಾಡ್ತಾರೆ. ಸುಮ್ಮನೆ ಅಣ್ಣಾಮಲೈ ತೆಗೆದುಬಿಟ್ಟು ಮತ್ತೆ ಅವ್ರು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಬಿಜೆಪಿ ಅವರು. ನಿತೀಶ್ ಕುಮಾರ್ ಅವ್ರ ಬಗ್ಗೆ ನನಗೆ ಪೊಲಿಟಿಕಲ್ ಸೈನ್ಸ್ ನ ವಿಧೇಯ ವಿದ್ಯಾರ್ಥಿಯ ಕುತೂಹಲದಿಂದ ಈ ಪ್ರಶ್ನೆ ಕೇಳ್ತೀನಿ ಸರ್. ಒಂದು ಡೆಮೋಕ್ರಸಿಗೆ ಈ ತರದ ವ್ಯವಸ್ಥೆ ಎಷ್ಟು ಪೂರಕ? ನಾವು ಜನರಿಂದ ಆಯ್ಕೆ ಆಗಲ್ಲ, ನಾನು MLC ಆಗೇನೆ ಇರ್ತೀನಿ, ಬಟ್ ಲಾಂಗೆಸ್ಟ್ ಟರ್ಮ್ ನಾನು CM ಆಗಿರ್ತೀನಿ, ಇದು ಹೆಂಗೆ ಅಂತ? ಒಂದೇ ನಿಮಿಷ ಸರ್. ಪ್ರಚಂಡ ಬಹುಮತದತ್ತ NDA ಮೈತ್ರಿಕೂಟ ಸಾಗ್ತಾ ಇದೆ. 149 ಸದ್ಯಕ್ಕೆ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಿತೀಶ್ ಹಾಗೆ ಮೋದಿ ಜೋಡಿಗೆ ಮತದಾರರು ಬಹುಪರ ಪ್ರಾರಂಭಿಕ ಹಂತದಲ್ಲಂತೂ ಅಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಮ್ ಬ್ಯಾಕ್ ಟು ಮೈ ಕ್ವೆಶ್ಚನ್. ನಾನು ಜನರ ಬಳಿ ಹೋಗೋದಿಲ್ಲ, ಜನರಿಂದ ನಾನು ಆಯ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ನಾನು 20-25 ವರ್ಷ CM ಆಗಿರ್ತೀನಿ. ಡೆಮೋಕ್ರಸಿಯಲ್ಲಿ ಒಳ್ಳೆ ಟ್ರೆಂಡ್ ಆಗಿದೆ. 1972ರ ಅಸೆಂಬ್ಲಿ ಚುನಾವಣೆಯಲ್ಲಿ ದೇವರಾಜ ಅರಸು ಎಲೆಕ್ಷನ್ ನಿಲ್ಲಿಲ್ಲ. ಅಲ್ಲಿ ಹುಣಸೂರಿನಿಂದ ಬೇರೆ ಯಾರೋ ಅಭ್ಯರ್ಥಿ ನಿಂತರು. ಯಾಕಂದ್ರೆ ಅವ್ರು ಈ ಪಕ್ಷದ ಪ್ರಚಾರದ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಂಚಾಲಕರಾಗಿದ್ದರು, ಅವ್ರ ಅಧ್ಯಕ್ಷ ಅಂತೂ ಆಗಿರಲಿಲ್ಲ ದೇವರಾಜ ಅರಸು. ಸೊ ಗೆಲ್ಲಿಸ್ಕೊಂಬಂದರು. ಆಮೇಲೆ ಒಂದು ಉಪಚುನಾವಣೆ ನಡೀತು. ಆಮೇಲೆ ಆದರು. ಇವ್ರನ್ನ ಮನಮೋಹನ್ ಸಿಂಗ್ ಅವರು ಯಾವತ್ತೂ MP ಆಗಲಿಲ್ಲ, ಆದರೆ ಭಾರತದಲ್ಲಿ ಒಂದು ಮೌನ ಕ್ರಾಂತಿ ತಂದರು. ಇವತ್ತು ನರೇಂದ್ರ ಮೋದಿ ಅವರು 3 ಟ್ರಿಲಿಯನ್ 5 ಟ್ರಿಲಿಯನ್ ಎಕಾನಮಿ ಅಂತ ಅದಕ್ಕೆಲ್ಲ ಮನಮೋಹನ್ ಸಿಂಗ್ ಕಾರಣ. ಇವತ್ತು ಭಾರತದ ವಿದ್ಯಾವಂತ ಯುವಕರಿಗೆ ಒಂದು ಮೌಲ್ಯ ಬಂದಿದ್ರೆ, ಜಾಗತಿಕ ಮೌಲ್ಯ ಬಂದರೆ ಮನಮೋಹನ್ ಸಿಂಗ್ ಅವರು ಕಾರಣ. ಕಾಂಗ್ರೆಸ್ ಪಕ್ಷದವ್ರನ್ನ ಹೆಚ್ಚು ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಜೈ ಅಂದ್ಬಿಟ್ರೆ ಅದು ಆಂಟಿ ಪಾರ್ಟಿ ಆಕ್ಟ್ ಆಗೋಗ್ಬಿಡುತ್ತೆ. ಮೊನ್ನೆ ನೋಡಿ ಅವ್ರು ತೀರ್ಕೊಂಡ್ಮೇಲೆ ಮೊದಲೇ ಹುಟ್ಟಿದಬ್ಬ ಬಂತು. ಸೆಪ್ಟೆಂಬರ್ 26 ಮನಮೋಹನ್ ಸಿಂಗ್ ಹುಟ್ಟಿದಬ್ಬ. ಅವ್ರು ತೀರ್ಕೊಂಡ್ಮೇಲೆ ಯಾರು ಅದನ್ನ ನೆನಪಿಸ್ಕೊಳ್ಳಿಲ್ಲ. ಅವ್ರು ಏನು ಸೋನಿಯಾ ಗಾಂಧಿ ಕಿ ಜೈ, ಪ್ರಿಯಾಂಕಾ ಗಾಂಧಿ ವೋಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಾರಿ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವೋಟಿಂಗ್ ಅಪ್ಡೇಟ್ ಅದು ಅವಕಾಶ ಕೊಟ್ಟಿದ್ದೆ ನಾವು. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಫಲ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೆ ಫಲ ಸಿಕ್ಕಿಲ್ಲ. ಕಾಂಗ್ರೆಸ್ ನಿರಾಕರಿಸಿದ್ದಾರೆ ಬಿಹಾರ ಮತದಾರರು. ಈಗಾಗಲೇ ನಾವು ಆರಂಭದಿಂದ ಹೇಳ್ತಾ ಇದ್ವಿ, ಬಿಹಾರದಲ್ಲಿ ಯಾವ ರೀತಿಯ ವಾತಾವರಣ. ಬಿಹಾರದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ.
ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೂ ಕೂಡ ಫಲ ಸಿಕ್ಕಿಲ್ಲ. ಓವರ್ ಆಲ್ ಮಹಾಗಠಬಂಧನ್ ಮೇಲೆಯೂ ಕೂಡ ಇದರ ಪರಿಣಾಮ ತಟ್ಟಿದೆ. ಕಾಂಗ್ರೆಸ್ ಅನ್ನ ನಿರಾಕರಿಸಿದ್ದಾರೆ ಬಿಹಾರದ ಜನ. ಎರಡಂಕೆ ಸ್ಥಾನಗಳಲ್ಲೂ ಕೂಡ ಮುನ್ನಡೆಯಲ್ಲ. ಕೈ ಹಿಡಿಯುವ ಒಂದು ಆಶಾಭಾವ ಏನಿತ್ತು, ಆದ್ರೆ ಅದು ಕೂಡ ಈಗ ಇಲ್ಲದಾಗಿದೆ. ಕಳೆದ ಸಾರಿಗಿಂತಲೂ ಈ ಸಾರಿ ಅವರು ಕಡಿಮೆ ಸೀಟ್ಗಳನ್ನ ತನ್ನದಾಗಿಸಿಕೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ಈಗ ಸಿಂಗಲ್ ಪಾರ್ಟಿ ಅಂದ್ರೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅದು ಡಬಲ್ ಡಿಜಿಟ್ ಆಗುತ್ತಾ ಇಲ್ವಾ ಅನ್ನುವಂಥ ಸಂಶಯ ಕಾಂಗ್ರೆಸ್ ನಾಯಕರನ್ನೇ ಕಾಡ್ತಾ ಇದೆ. ಮಹಾರಾಷ್ಟ್ರ ಆಯಿತು, ಹರಿಯಾಣ ಆಯಿತು, ಈಗ ಬಿಹಾರ್. ಇಲ್ಲಿಯೂ ಕೂಡ ರಾಹುಲ್ ಗಾಂಧಿಗೆ ಜನ ಜೈ ಅಂತ ಇಲ್ಲ. ಈಗ ಮಹಾಗಠಬಂಧನ್ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಮಾಡಿದ್ ಕೂಡ ನೋಡಿ, ನಾವು ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು, ರಾಜಕೀಯ ಪಂಡಿತರು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳಾಗಿಲ್ಲ ನಮ್ಮ ಜನಸಾಮಾನ್ಯರು. ಇಲ್ಲದೆ ಹೋದರೆ ದೇವರಾಜ ಅರಸು ಅವ್ರ ಜಾತಿಯಿಂದ ಅವರೊಬ್ಬರೇ ಮೇಲೆ ಕರ್ನಾಟಕದ ಅಸೆಂಬ್ಲಿ 37 ವರ್ಷ ಇದ್ರು. ದೇವರಾಜ ಅರಸು 8 ವರ್ಷಗಳ ಕಾಲ ಸತತವಾಗಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಕುರುಬು, ಈ ಒಕ್ಕಲಿಗರು ಲಿಂಗಾಯತ ಹೋಲಿಸಿದ್ರೆ ಸಿದ್ದರಾಮಯ್ಯನವ್ರ ಕುರುಬು ಸಮಾಜ ಅಷ್ಟು ದೊಡ್ಡದೇನಲ್ಲ. ಆದರೆ ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವ ಕೂಡ ಜನ ಬೆಲೆ ಕೊಡ್ತಾರೆ ಜನಸಾಮಾನ್ಯರು. ಎಲ್ಲ ಒಂದು ಕಡೆ ಅವ್ರ ನೇರವಂತಿಕೆ ಇದೆ, ಸರಳತೆ ಇದೆ, ಒಂದು ದೇಶಿತನ ಇದೆ, ಕೆಲವು ಗುಣಗಳೆಲ್ಲ ಆಕರ್ಷಿತರಾಗ್ತಾ ಇರ್ತಾರೆ. ಆಮೇಲೆ ಬದಲಾವಣೆ ಬೇಕು ಕೇವಲ ವ್ಯಕ್ತಿಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಅಥವಾ ಪಕ್ಷಗಳ ಬದಲಾವಣೆ ಅಲ್ಲ. ಇವತ್ತು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಂಡಿಯನ್ ವೋಟರ್ಸ್ ವಾಂಟ್ ದ ನ್ಯೂ ಜನರೇಷನ್, ಎ ಜನರೇಷನಲ್ ಚೇಂಜ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಪಬ್ಲಿಕ್ ಅಫೇರ್ಸ್. ಹಂಗಂದು ಮಾತ್ರಕ್ಕೆ ಇವ್ರನ್ನೆಲ್ಲ ಹಿರಿಯರನ್ನೆಲ್ಲ ಓಡಿಸ್ಬಿಡೋದು, ಸಣ್ಣ ಪುಟ್ಟ ಹಾಫ್ ಟಿಕೆಟ್ಗಳನ್ನೆಲ್ಲ ಮುಖ್ಯಮಂತ್ರಿ ಮಾಡೋದು ಅಂತಲ್ಲ. ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿನೇ ನಿರೀಕ್ಷಿಸ್ತಾ ಇರ್ತಾರೆ. ನರೇಂದ್ರ ಮೋದಿ 2001 ಅಕ್ಟೋಬರ್ 4 ಏನೂ ಆಗಿರಲಿಲ್ಲ, ಒಂದು ಮುನ್ಸಿಪಾಲಿಟಿ ಮೆಂಬರೂ ಆಗಿರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆ ಇರಲಿಲ್ಲ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಸ್ವಂತ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಅಲ್ಲಿ ಬಿಹಾರ್ನಲ್ಲಿರೋ, ಗುಜರಾತ್ನಲ್ಲಿರೋ ಪಟೇಲ್ ಪಾಟೀದಾರರು, ಬನಿಯಾಗಳು, ಕ್ಷತ್ರಿಯಸು, SC ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಇದ್ರು. ಇವ್ರ ಪಾಪ್ಯುಲೇಷನ್ ಏನೂ ಇಲ್ಲ. ಮೋದ್ಗಂಚಿ ಅನ್ನೋದು ತೇಲಿ ಸಮಾಜದಲ್ಲಿ ಒಂದು ಸಣ್ಣ ಪಂಗಡ. ಅಂಥ ವ್ಯಕ್ತಿ 25 ವರ್ಷಗಳಿಂದ ಸತತವಾಗಿ ನಂಬರ್ 1 ಸ್ಥಾನದಲ್ಲಿ ಇದ್ದಾನೆ ಅಂತಂದರೆ ಭಾರತದ ಪ್ರಜಾಪ್ರಭುತ್ವದ ಸೊಗಸುಗಾರಿಕೆ ಅದು. ಅಂದರೆ ಜನರಿಗೆ ಒಂದು ರಾಜಕೀಯ ವಿವೇಕ ಇದೆ. ಬರೀ ಜಾತಿ ಒಂದೇ ನೋಡಿ ಎಲೆಕ್ಟ್ ಮಾಡಲ್ಲ. ಕರ್ನಾಟಕದಲ್ಲಿ ನೋಡಿ ಒಬ್ಬ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ. ಅದೆಲ್ಲ ಒಂದು ದೊಡ್ಡ ಅಗಾಧವಾದ ಒಂದು ನಮ್ಮ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಯ ಒಂದು ದಿಗ್ವಿಜಯ ಅದು. ಆ ಥರದ ಉದಾಹರಣೆಗಳು. ಸೊ ನಿತೀಶ್ ಕುಮಾರ್ ಇವೆಲ್ಲರಿಗಿಂತಲೂ ವಿಶಿಷ್ಟವಾಗಿ, ಆಮೇಲೆ ಇವರು ಕೂಡ ಅವರು ವಂಶ ಪಾರಂಪರ್ಯ ಅಂತಂದರೂ ಕೂಡ ನವೀನ್ ಪಟ್ನಾಯಕ್ 23 ವರ್ಷ ಮುಖ್ಯಮಂತ್ರಿ ಆಗಿತ್ತು. ಅವ್ರಿಗೆ ಒರಿಸ್ಸಾ ಭಾಷೆ ಕೂಡ ಬರ್ತಾ ಇರಲಿಲ್ಲ, ಆದರೆ ಜನರ ಹೃದಯ ಭಾಷೆ ಅವ್ರಿಗೆ ಗೊತ್ತಿತ್ತು. ಹಿ ವಾಸ್ ಅನ್ ಇಂಗ್ಲಿಷ್ ಮ್ಯಾನ್ ಬೈ ಹಿಸ್ ಟೆಂಪರ್ಮೆಂಟ್ ಆ್ಯಂಡ್ ಹಿಸ್ ಬ್ಯಾಕ್ಗ್ರೌಂಡ್. ಹಿ ವಾಸ್ ಅ ರೈಟರ್, ಹಿ ವಾಸ್ ಅ ಪೇಂಟರ್. ಅವ್ರ ಪ್ರವೃತ್ತಿನೇ ಬೇರೆ ಇತ್ತು. ಅದೇ ರೀತಿ ಪ್ರಶಾಂತ್ ಕಿಶೋರ್ ಒಂದು ತೃತೀಯ ಶಕ್ತಿಯ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ವಿದ್ಯಾವಂತ ಯುವಕ, ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋ ವ್ಯಕ್ತಿ, ಹಲವಾರು ಹಿರಿಯ ನಾಯಕರುಗಳಿಗೆ ಸಲಹೆಗಾರರಾಗಿದ್ದರು. ತೃಣಮೂಲ ಕಾಂಗ್ರೆಸ್ ಜೊತೆಗೂ ಇದ್ದರು, ಜಗನ್ಮೋಹನ್ ರೆಡ್ಡಿ ಜೊತೆಗೆ ಇದ್ದರು, ಆಮೇಲೆ ನರೇಂದ್ರ ಮೋದಿ ಅವ್ರ ಜೊತೆಗೂ ಇದ್ದರು. ಆಮೇಲೆ ಇವರೇ ನಿತೀಶ್ ಕುಮಾರ್ ಜೊತೆಗೆ ಅವ್ರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಟ್ಬಿಟ್ಟಿದ್ರು. ಅಲ್ಲೆಲ್ಲ ಒಂದು ಸ್ವಲ್ಪ ಓವರ್ ಸ್ಮಾರ್ಟ್ ಆದ್ರು ಅಂತ ಕಾಣುತ್ತೆ. ಪ್ರಶಾಂತ್ ಕಿಶೋರ್ ಅವರೇ ಬಿಟ್ಟು ಹೋಗುವಂಥ ಸ್ಥಿತಿ ಬಂತು. ಆದರೆ ಬೇರೆ ಬೇರೆ ತಲೆಮಾರುಗಳ ಬೇರೆ ಬೇರೆ ಪಕ್ಷಗಳ ನಾಯಕರು ನೋಡಿದ ಮೇಲೆ ತಂದೆ ಆದ ಒಂದು ರಾಜಕೀಯ ಪ್ರಣಾಳಿಕೆ ತಯಾರು ಮಾಡಿದ್ದಾರೆ. ಯಾಕೆ ಆಗಬಾರ್ದು? ಆ ಪ್ರಯೋಗ ನಡೀಲಿ. ಬರೀ ಚುನಾವಣೆ ಗೆಲ್ಲೋದಷ್ಟೇ ರಾಜಕಾರಣ ಅಲ್ಲ ಸರ್. ನನಗೆ ಈ ಪೊಲಿಟಿಕಲ್ ಸೈನ್ಸ್ ನ ವಿಧೇಯ ವಿದ್ಯಾರ್ಥಿನಿಯಾಗಿ ಒಂದು ಕುತೂಹಲ ಇದೆ. ಬಂದೆ ಒಂದು ಆಲ್ಟರ್ನೇಟಿವ್ ನೆರೇಟಿವ್. ಸರಿ ಸರ್, ನೋಡಿ ಬಿಜೆಪಿ ಅವರು ದುಡುಕಿದ್ರು ನೋಡಿ. ತಮಿಳುನಾಡಿನಲ್ಲಿ ನಮ್ಮ ಅಣ್ಣಾಮಲೈ ಒಂದು ಆಲ್ಟರ್ನೇಟಿವ್ ನೆರೇಟಿವ್ ತಂದುಬಿಟ್ಟಿದ್ರು. ಯಾಕಂದ್ರೆ 58 ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನು ಸೋರಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು? ದ್ರಾಮಕ ಪಕ್ಷಗಳು ಆಂಟಿ ಹಿಂದಿ, ಆಂಟಿ ಬ್ರಾಹ್ಮಿನ್, ಜಾತಿನಿಂದನೆ ಮತ್ತು ಭಾಷಾ ದ್ವೇಷ, ಅದಕ್ಕೆ ಪರ್ಯಾಯವಾದ ನೆರೇಟಿವ್ ಅವ್ರು ಡೆವಲಪ್ ಮಾಡ್ತಾರೆ. ಸುಮ್ಮನೆ ಅಣ್ಣಾಮಲೈ ತೆಗೆದುಬಿಟ್ಟು ಮತ್ತೆ ಅವ್ರು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಬಿಜೆಪಿ ಅವರು. ಬಟ್ ನಿತೀಶ್ ಕುಮಾರ್ ಅವ್ರ ಬಗ್ಗೆ ನನಗೆ ಪೊಲಿಟಿಕಲ್ ಸೈನ್ಸ್ ನ ವಿಧೇಯ ವಿದ್ಯಾರ್ಥಿಯ ಕುತೂಹಲದಿಂದ ಈ ಪ್ರಶ್ನೆ ಕೇಳ್ತೀನಿ ಸರ್. ಒಂದು ಡೆಮೋಕ್ರಸಿಗೆ ಈ ತರದ ವ್ಯವಸ್ಥೆ ಎಷ್ಟು ಪೂರಕ? ನಾವು ಜನರಿಂದ ಆಯ್ಕೆ ಆಗಲ್ಲ, ನಾನು MLC ಆಗೇನೆ ಇರ್ತೀನಿ, ಬಟ್ ಲಾಂಗೆಸ್ಟ್ ಟರ್ಮ್ ನಾನು CM ಆಗಿರ್ತೀನಿ, ಇದು ಹೆಂಗೆ ಅಂತ? ಒಂದೇ ನಿಮಿಷ ಸರ್. ಪ್ರಚಂಡ ಬಹುಮತದತ್ತ NDA ಮೈತ್ರಿಕೂಟ ಸಾಗ್ತಾ ಇದೆ. 149 ಸದ್ಯಕ್ಕೆ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಿತೀಶ್ ಹಾಗೆ ಮೋದಿ ಜೋಡಿಗೆ ಮತದಾರರು ಬಹುಪರ ಪ್ರಾರಂಭಿಕ ಹಂತದಲ್ಲಂತೂ ಅಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಮ್ ಬ್ಯಾಕ್ ಟು ಮೈ ಕ್ವೆಶ್ಚನ್. ನಾನು ಜನರ ಬಳಿ ಹೋಗೋದಿಲ್ಲ, ಜನರಿಂದ ನಾನು ಆಯ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ನಾನು 20-25 ವರ್ಷ CM ಆಗಿರ್ತೀನಿ. ಡೆಮೋಕ್ರಸಿಯಲ್ಲಿ ಒಳ್ಳೆ ಟ್ರೆಂಡ್ ಆಗಿದೆ. 1972 ಅಸೆಂಬ್ಲಿ ಚುನಾವಣೆಯಲ್ಲಿ ದೇವರಾಜ ಅರಸು ಎಲೆಕ್ಷನ್ ನಿಲ್ಲಿಲ್ಲ. ಅಲ್ಲಿ ಹುಣಸೂರಿನಿಂದ ಬೇರೆ ಯಾರೋ ಅಭ್ಯರ್ಥಿ ನಿಂತರು. ಯಾಕಂದ್ರೆ ಅವ್ರು ಈ ಪಕ್ಷದ ಪ್ರಚಾರದ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಂಚಾಲಕರಾಗಿದ್ದರು, ಅವ್ರ ಅಧ್ಯಕ್ಷ ಅಂತೂ ಆಗಿರಲಿಲ್ಲ ದೇವರಾಜ ಅರಸು. ಸೊ ಗೆಲ್ಲಿಸ್ಕೊಂಬಂದರು. ಆಮೇಲೆ ಒಂದು ಉಪಚುನಾವಣೆ ನಡೀತು. ಆಮೇಲೆ ಆದರು. ಇವ್ರನ್ನ ಮನಮೋಹನ್ ಸಿಂಗ್ ಅವರು ಯಾವತ್ತೂ MP ಆಗಲಿಲ್ಲ, ಆದರೆ ಭಾರತದಲ್ಲಿ ಒಂದು ಮೌನ ಕ್ರಾಂತಿ ತಂದರು.
ಇವತ್ತು ನರೇಂದ್ರ ಮೋದಿ ಅವರು 3 ಟ್ರಿಲಿಯನ್ 5 ಟ್ರಿಲಿಯನ್ ಎಕಾನಮಿ ಅಂತ ಅದಕ್ಕೆಲ್ಲ ಮನಮೋಹನ್ ಸಿಂಗ್ ಕಾರಣ. ಇವತ್ತು ಭಾರತದ ವಿದ್ಯಾವಂತ ಯುವಕರಿಗೆ ಒಂದು ಮೌಲ್ಯ ಬಂದಿದ್ರೆ, ಜಾಗತಿಕ ಮೌಲ್ಯ ಬಂದರೆ ಮನಮೋಹನ್ ಸಿಂಗ್ ಅವರು ಕಾರಣ. ಕಾಂಗ್ರೆಸ್ ಪಕ್ಷದವ್ರನ್ನ ಹೆಚ್ಚು ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಮನಮೋಹನ್ ಸಿಂಗ್ ಜೈ ಅಂದ್ಬಿಟ್ರೆ ಅದು ಆಂಟಿ ಪಾರ್ಟಿ ಆಕ್ಟ್ ಆಗೋಗ್ಬಿಡುತ್ತೆ. ಮಾಡಿದವ್ರೆ ನಾವು. ಮೊನ್ನೆ ನೋಡಿ ಅವ್ರು ತೀರ್ಕೊಂಡ್ಮೇಲೆ ಅವ್ರನ್ನ ಪ್ರಧಾನಮಂತ್ರಿಗಳು ಮೊದಲೇ ಹುಟ್ಟಿದಬ್ಬ ಬಂತು, ಮಾಡಿದ್ರೆ ನಾವು. ಸೆಪ್ಟೆಂಬರ್ 26 ಮನಮೋಹನ್ ಸಿಂಗ್ ಹುಟ್ಟಿದಬ್ಬ. ಅವ್ರು ತೀರ್ಕೊಂಡ್ಮೇಲೆ ಯಾರು ಅದನ್ನ ನೆನಪಿಸ್ಕೊಳ್ಳಿಲ್ಲ. ಅವ್ರು ಏನು ಸೋನಿಯಾ ಗಾಂಧಿ ಕಿ ಜೈ, ಪ್ರಿಯಾಂಕಾ ಗಾಂಧಿ ಸರ್ ಇನ್ನೊಂದು ವೋಟಿಂಗ್ ಅಪ್ಡೇಟ್ ಬರ್ತಾ ಇದೆ, ಸಾರಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ವೋಟಿಂಗ್ ಅಪ್ಡೇಟ್ ಅದು ಅವಕಾಶ ಕೊಟ್ಟಿದ್ದೆ ನಾವು. ನೋಡಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಫಲ ಸಿಕ್ಕಿಲ್ಲ.